ನಮಸ್ಕಾರ. ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿ ತಿಂಗಳು ಹಾಗೆ ನಾವು ಈ ತಿಂಗಳಲ್ಲೂ ನಮ್ಮ ಗ್ರಹಚಾರ ಹೇಗಿದೆ, ಗ್ರಹಗತಿ ಹೇಗಿದೆ, ನಮ್ಮ ರಾಶಿಯ ಮೇಲೆ ಒಂದು ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀರಾ. ನಿಮ್ಮ ರಾಶಿಯ ಭವಿಷ್ಯ, ಈಗ ಗುರುಗಳು ನನ್ನ ಜೊತೆ ಕೂತಿದ್ದಾರೆ, ವಿಜಯಾನಂದ ಜೋಯಿಸ್ ಅವರು, ಖ್ಯಾತ ಜ್ಯೋತಿಷಿಗಳು. ಸೊ ಅವರು ಈಗಾಗಲೇ ಒಂದಷ್ಟು ರಾಶಿಗಳ ಬಗ್ಗೆ ಅವರು ಭವಿಷ್ಯನ ಹೇಳಿದ್ದಾರೆ. ನಿಮ್ಮ ರಾಶಿಯ ಭವಿಷ್ಯನ ನೀವು ತಿಳ್ಕೊಬೇಕು ಅಂದರೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಅಂತ ಹೇಳ್ತಾ, ಈಗಿನ ಮುಂದಿನ ರಾಶಿಗೆ ನಾವು ಹೋಗುವಂಥ ಸಮಯ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈಗ ಈ ರಾಶಿಯ ಒಂದು ಆಗು ಹೋಗುಗಳು ಹೇಗಿದಾವೆ? 4ನೇ ರಾಶಿ ಕರ್ಕಾಟಕ ರಾಶಿ. ಪುನರ್ವಸು 4ನೇ ಪಾದ ಹಾಗೂ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಈ 3 ನಕ್ಷತ್ರಗಳಿಗೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ಚಂದ್ರನ ಮನೆ. ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳು ಅನೇಕ ಕೆಲಸ ಕಾರ್ಯಗಳು ಕಠಿಣವಾಗಿದ್ದೆಲ್ಲ ಆಗ್ಬರುತ್ತೆ. ಯಾಕಪ್ಪ ಅಂದರೆ ಗಜಕೇಸರಿ ಯೋಗ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ದಿನ ಇರುತ್ತೆ. ಆನಂತರವಾಗಿ ಪ್ರತಿ ಕೆಲಸ ಕಾರ್ಯಗಳು ಕೂಡ ಒಂದು ಹಂತಕ್ಕೆ ನಡ್ಕೊಂಡು ಹೋಗುತ್ತೆ. ಗಜಕೇಸರಿ ಯೋಗ ಮುಕ್ತಾಯವಾಗುವಂತಹ ಮಾಸವೇ ಮೇ ತಿಂಗಳು. ಯಾವುದೇ ಯೋಜನೆ ಮುಕ್ತಾಯ ಕಾಲದಲ್ಲಿ ಕಾರ್ಯರೂಪ ವೇಗ ತಗೊಳ್ಳುತ್ತೆ. ಆ ರೀತಿ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳು, ಮೇ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಅನೇಕ ಕೆಲಸ ಕಾರ್ಯಗಳು, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂದರ್ಶನ, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತುಕತೆ ಸುಲಭವಾಗಿ ಆಗ್ತಾ ಬರುತ್ತೆ. ಅಂಥ ಒಂದು ಮಾಸ ಮೇ ತಿಂಗಳು ಕರ್ಕಾಟಕ ರಾಶಿಯವರಿಗೆ. ಆದರೆ ಸ್ವಲ್ಪ ನಾಗದೋಷ ಕಾಡಬಹುದು. ಮೇ ತಿಂಗಳಲ್ಲಿ ಸ್ವಲ್ಪ ಸರ್ಪಗಳು ಕಾಣಿಸ್ಕೊಳ್ಳೋದು, ಏನೋ ಒಂದು ಕೆಲವೊಂದು ಅರ್ಥ ಇರುತ್ತೆ. 4ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ಕೇತು ಇದ್ದಾಗ ಕರ್ಕಾಟಕ ರಾಶಿಯವರಿಗೆ ನಾಗ ದೋಷಗಳು ಅಂತ ಹೇಳಿ ಕರಿತೀವಿ. ಅಂದರೆ ನಾಗನಿಗೆ ನಾವು ಏನಾದರೂ ಒಂದು ಉಪಚಾರವನ್ನು ವರ್ಷಕ್ಕೊಮ್ಮೆ ಮಾಡಲೇಬೇಕು. ಎಲ್ಲ ಜನಾಂಗದವರು, ಎಲ್ಲ ಜನಾಂಗದಲ್ಲಿಯೂ ಎಲ್ಲ ವ್ಯಕ್ತಿಗಳಲ್ಲಿಯೂ ಅದನ್ನು ಹೇಳಿದೆ. ನಾಗನ ಕನಸು ಬೀಳುವಂಥದ್ದು, ರಸ್ತೆನಲ್ಲಿ ಎಲ್ಲೋ ಹೋಗುವಾಗ ನಾಗರ ಹಾವು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಕೆಟ್ಟ ಕನಸು ಬೀಳುವಂಥದ್ದು. ಆದ್ದರಿಂದ ಸುಬ್ರಹ್ಮಣ್ಯನ ದರ್ಶನನೋ ಅಥವಾ ನಾಗದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದನ್ನು ಮರಿಬೇಡಿ. ನಾಗದೇವರ ಅನುಗ್ರಹದಿಂದ ನಿಮಗೆ ದೈಹಿಕವಾದಂತಹ ಬಲ ಮತ್ತು ಅನೇಕ ಪರೀಕ್ಷೆಗಳನ್ನು ಕಟ್ಟಿಕೊಂಡಿದ್ದರೆ ಅದರಲ್ಲೆಲ್ಲ ಜಯವನ್ನು ಗಳಿಸುವಂತೆ, ಹಾಗೂ ಬಾಂಧವ್ಯಗಳು, ಮನೆಯಲ್ಲಿ ವ್ಯಾಜ್ಯಗಳು ನಡೀತಾ ಇದ್ದರೆ, ಆಸ್ತಿಯ ಗೊಂದಲಗಳು ನಡೀತಾ ಇದ್ದರೆ, ಈಗ ಕರ್ಕಾಟಕ ರಾಶಿ ಮನೆಯಲ್ಲಿ ಆಸ್ತಿ ಗೊಂದಲ ನಡೀತಿದೆಯಪ್ಪ, ಅಥವಾ ಸ್ವಂತದವರಲ್ಲೇ ಮನಸ್ತಾಪಗಳು ಬಂದು ಎಲ್ಲ ಸ್ವಲ್ಪ ದೂರ ಆಗಿದ್ದಾರೆ, ಇವೆಲ್ಲದನ್ನು ಮೇ ತಿಂಗಳಲ್ಲಿ ನಾಗರ ಪೂಜೆ ಮಾಡಿ ಎಲ್ಲ ಸರಿಯಾಗಿ ಪುನಃ ಬಾಂಧವ್ಯ ಸಿಗುತ್ತೆ. ಪ್ರತಿ ಕೆಲಸದಲ್ಲಿಯೂ ಶ್ರದ್ಧೆ, ನಂಬಿಕೆ ಇರಬೇಕು. ಕರ್ಕಾಟಕ ರಾಶಿಯವರಿಗೆ ಈಗಾಗಲೇ ಹಿಂದೆ ಮುಂದಿನ ದಿನಗಳಲ್ಲಿ ಯಾವಾಗಲೂ ನಾಗನ ದರ್ಶನ ಆಗಿರುತ್ತೆ. ಒಂದ್ಸರ್ತಿ ಅದನ್ನು ಜ್ಞಾಪಿಸ್ಕೊಳ್ಳಿ. ನಾಗನ ಸರ್ಪದೇವತೆಯ ಎಲ್ಲರೂ ದರ್ಶನ ಆಯ್ತಾ? ಅಥವಾ ನನಗೆ ಸರ್ಪ ಅಂದ ಕೂಡಲೇ ಅಥವಾ ಯಾವುದೋ ನೋಡಿದ ವಸ್ತುಗಳೆಲ್ಲ ನಾಗನ ಥರನೇ ಕಾಣ್ತಾ ಇದೆಯಾ? ಅಲ್ಲೊಂದು ಬಟ್ಟೆ ಬಿದ್ದಿದೆಯೋ, ಹಗ್ಗ ಬಿದ್ದಿದೆಯೋ ಅಂದ್ರೆ ನಾಗರ ಹಾವು ಕೂತಿದೇನೋ ಅಂತ ಅನ್ಕೊಂತೀವಿ. ಬೇರೆ ರಾಶಿಯವರು ಅನ್ಕೊಳ್ಳಲ್ಲ, ಕರ್ಕಾಟಕ ರಾಶಿಯವ್ರಿಗೆ ಆ ಥರ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ರಾಹುಕೇತುಗಳು ಆ ರೀತಿ ಛಾಯಾಗ್ರಹಗಳು ನೆರಳನ್ನು ಕೊಟ್ಟಿದ್ದಾರೆ. ಸರ್ಪದ ನೆರಳು ಬಿದ್ದಿದೆ. ಆದ್ದರಿಂದ ನಾಗನ ದರ್ಶನ ಮಾಡದಿದ್ರೆ ಕೆಟ್ಟದ್ದಲ್ಲ, ಮಾಡಿದ್ರೆ ಒಳ್ಳೇದು ಬರುತ್ತೆ ಅಂತ. ಹಾಗಾಗಿ ನಾಗನ ಆರಾಧನೆ ಮಾಡೋ ಈ ವರ್ಷದಲ್ಲಿ ಈ ತಿಂಗಳಾದರೂ ನಾಗನ ಪೂಜೆ ಮಾಡಿ. ಇನ್ನೊಂದು ವರ್ಷ ಪೂರ್ತಿ ಸಿಹಿಯನ್ನು ಅನುಭವಿಸ್ತೀರಿ. ಹಾಗಾಗಿ ನಾಗದೇವರು ಅಂದರೆ ಸುಮ್ಮನೆ ಅಲ್ಲ. ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾಗನ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ನಾಗನಲ್ಲಿ ಎಷ್ಟು ವಿಧವಾದಂತಹ ನಾಗಗಳಿದೆ, ಪೂಜಿಸುವ ನಾಗಗಳು ಯಾವುದು, ನಾಗನ ಲೋಕ ಯಾವುದು, ಅದರಲ್ಲಿ ಯಾವ್ಯಾವ ರೀತಿಯ ಮನುಷ್ಯನ ಮೇಲೆ ಪರಿಣಾಮಗಳನ್ನು ಕೊಡ್ತಾರೆ. ಮನುಷ್ಯನ ದೇಹದ ಅಂಶವೇ ನಾಗ. ಹಾಗಾಗಿ ನಮ್ಮ ದೇಹದಲ್ಲಿ ಪೃಷ್ಠ ಭಾಗದಿಂದ ಹಿಡಿದು ತಲೆಯವರೆಗೂ ಇರತಕ್ಕಂತಹ ಸ್ಪೈನಲ್ ಕಾರ್ಡ್, ಬೆನ್ನು ಹುರಿಯನ್ನೇ ನಾಗ ಅಂತ ಹೇಳಿ ಕರಿತೀವಿ. ನಾಗನ ಸ್ವರೂಪದಲ್ಲಿರುವಂತಹ ಮೂಳೆಯೇ ಬೆನ್ನು ಹುರಿ.
ಸಹಸ್ರ ಫಣಿ ಅಂತ ಕರಿತೀವಿ. ತಲೆಯಲ್ಲಿ ಬಂದು ಸಹಸ್ರ ಫಣಿಯಾಗಿ ಹೆಡೆಯನ್ನು ಬಿಚ್ಚಿರುತ್ತೆ. ನಾರಾಯಣನನ್ನು ನೋಡಿದಾಗ ಅನಂತ ಪದ್ಮನಾಭನನ್ನ ಆದಿಶೇಷ ಅನೇಕ ಹೆಡೆಗಳನ್ನು ಇಂದಾಗಿ ನೆರಳನ್ನು ಕೊಟ್ಟಿರೋದನ್ನು ನೋಡಿರ್ತೀವಿ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ನಾಗರ ಪೂಜೆಯನ್ನು ಯಥಾವಿಧಿಯಾಗಿ ಮಾಡಿ. ಹೀಗೇ ಮಾಡಬೇಕು ಅಂತೇನಿಲ್ಲ. ಹೋಗಿ ನಾಗನ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಬಂದರೂ ಶುಭ ಫಲನೇ. ನಾಗರಿಗೆ ಹೋಗಿ ಒಂದು ಕಾಣಿಕೆಯನ್ನು ಹಾಕಿಯೋ ಅಥವಾ ಒಂದು ಹಣ್ಣು ಹಂಪಲನ್ನು ಕೊಟ್ಟೋ ಏನೋ ಮಾಡಿ ಬಂದ್ರೂ ಅದು ಶುಭ ಫಲವೇ. ಹಾಗಾಗಿ ನಾಗದೇವರು ನಿಮಗೆ ಶುಭವನ್ನು ಕೊಡುವ ಮಾಸವೇ ಮೇ ತಿಂಗಳು. ಈ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರು ಅನೇಕ ದೊಡ್ಡ ದೊಡ್ಡ ಕಾರ್ಯವನ್ನು ನಿರ್ವಹಿಸ್ತೀರಿ. ಆದರೂ ಒಂದು ಸ್ವಲ್ಪ ಕಠಿಣವಾದ ದಿನಗಳಿರೋದರಿಂದ ನಾಗನ ಪೂಜೆಯನ್ನು ಮಾಡೋದರಿಂದ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಧನ್ಯವಾದ ಗುರುಗಳೇ. ಕರ್ಕಾಟಕ ರಾಶಿಯವರು ನಾಗದೋಷದಿಂದ ಪರಿಹಾರವನ್ನ ಪಡ್ಕೋಬೇಕು ಅಂದ್ರೆ ನಾಗ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಕಂಡತ್ರ ಎಲ್ಲ ಹಾವುಗಳು ಸರ್ಪಗಳು ಕಾಣಿಸ್ತಾ ಇದ್ರೆ ಅದಕ್ಕೆ ಹೆದರಬೇಕಾದ ಅಗತ್ಯ ಇಲ್ಲ. ನಾಗದೋಷದಿಂದ ನೀವು ಮುಕ್ತಿ ಹೊಂದಬೇಕು ಅಂದ್ರೆ ನಾಗದೇವರನ್ನ ಆರಾಧಿಸ್ಬೇಕು. ಈ ಒಂದು ತಿಂಗಳು ನೀವು ನಾಗಾರಾಧನೆಯನ್ನ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಒಂದು ರಾಶಿಯ ಭವಿಷ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಮುಂದಿನ ರಾಶಿ ನಿಮ್ದಾಗಿತ್ತು ಅಂದ್ರೆ ಪ್ಲೇ ಲಿಸ್ಟ್ ಚೆಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.